ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತು ನೋಡಿ ಬೆಳಗ್ಗೆ ಚಪಾತಿ ಹಾಗೂ ಬೀಟ್ರೂಟ್ ಪಲ್ಯನ ಮಾಡಿದ್ದೆ. ನಾನು ಮಕ್ಕಳಿಗೆ, ನನ್ನ ಮಗಳಿಗೆ ಒಳ್ಳೆಯದು ಅಂತ ಹೇಳಿ ನಾನು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಎಲ್ಲ ಕೊಟ್ಟಾಯಿತು, ಎಲ್ಲ ತಿಂಡಿ ಎಲ್ಲ ಆಯಿತು. ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಯಿತು ಅಂತಂದರೆ ಮನೆಯಲ್ಲಿ ಗೃಹಿಣಿಯರಿಗೆ ಏನು ಕೆಲಸ ಅಂದರೆ ಅಡುಗೆ ಮಾಡೋದಕ್ಕೆ ಕೆಲಸ. ಈಗ ಅಡುಗೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಅನ್ನ ಸಾಂಬಾರು ಮಾಡೋಣ ಅಂತ. ಬನ್ನಿ ಏನು ಮಾಡ್ತೀನಿ ಅಂತ ಹೇಳಿ ನೋಡೋಣ. ಸೊಪ್ಪಿನ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ನೋಡಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಬೇಳೆನ ನೆನೆಸಿಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ ತೊಗರಿ ಬೇಳೆನ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಳ್ತೀನಿ. ಸಣ್ಣದಾಗಿ ತುರ್ಕೊಂಡಿದ್ದೀನಿ, ದಪ್ಪವಾಗಿ ತುರಿದಿಲ್ಲ. ಮತ್ತು ನೋಡಿ ಟೊಮೆಟೊನ ಒಂದು 2-3 ಅಷ್ಟು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು. ಅದಕ್ಕೆ ಒಂದು ಅರ್ಧ ಸೊಟ್ಟದ ಅಂದರೆ ದೊಡ್ಡ 2 ಸ್ಪೂನಷ್ಟು ಸಾಂಬಾರು ಪುಡಿ ಇದೆ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈಸಿಯಾಗಿ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇರೋದು. ಇದಕ್ಕೆ ಇವಾಗ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಒಂದು ಸಲ ಈ ಥರ ಕೈ ಆಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಬೇಳೆ ಹುಳಿ. ಇವಾಗ ಇದು ಒಂದು 3 ವಿಷಲೇ ಕೂಗಬೇಕು, ಯಾಕಂದರೆ ಬೇಳೆ ಬೇಯಬೇಕಲ್ಲ. ಒಂದೇ ಸಲ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ನಾನು. ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ. ನೋಡಿ ಅನ್ನ ಸಾಂಬಾರೆಲ್ಲ ರೆಡಿ ಆಗೋಷ್ಟೊತ್ತಿಗೆ ನಾವು ಸ್ವಲ್ಪ ಕೋಸಂಬರಿ ಮಾಡ್ಕೊಂಬಿಡೋಣ ಅಂತೇಳಿ ಸೌತೆಕಾಯಿಯನ್ನು ಎರೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಸೌತೆಕಾಯಿನ ಈ ಥರ ಕೊಚ್ಚಬೇಕು. ಇದನ್ನು ಆವಾಗ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಣ್ಣದಾಗಿ ಸಿಗುತ್ತೆ ನಮಗೆ ಅಂತ. ನೋಡಿ ಸಾಂಬಾರು ರೆಡಿಯಾಗಿದೆ. ನಾನು ಕುಕ್ಕರಿಂದ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸಾಸಿವೆನ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನಿವಾಗ ಇದೇ ಒಗ್ಗರಣೆನ ಕೋಸಂಬರಿಗೆ ಮತ್ತು ಸಾಂಬಾರಿಗೆ ನೋಡಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಅನ್ನ ಕೂಡ ಕುದಿ ರೆಡಿ ಆಯಿತು. ಇವಾಗ ನಾನು ಸ್ಟೌವನ್ನು ಇಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ನಾನು ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಂಬಿಡೋಣ. ಸಾಂಬಾರು ರೆಡಿ ಆಯಿತು. ಇದು ಒಂದು ಟೈಮಿಗೆ ಅಷ್ಟೇ. ಇದು ನೋಡಿ ನಮ್ಮ ಕೋಸಂಬರಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಹೆಸರು ಬೇಳೆನ ನೆನೆಸ್ಕೊಂಡು ಇಟ್ಕೊಂಡಿದ್ದಲ್ಲ, ಅದನ್ನು ಇವಾಗ ಈ ಸೌತೆಕಾಯಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹೆಸರು ಬೇಳೆ ಬೇಕು ಅಷ್ಟು ಹಾಕ್ಕೊಳ್ಬೋದು. ನೋಡಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿಯನ್ನೇ ಹಾಕ್ಕೊಳ್ಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದಕ್ಕೆ ಸ್ವಲ್ಪ ಈಗಲೇ ಉಪ್ಪನ್ನು ಹಾಕ್ಕೊಳ್ತೀನಿ, ಯಾಕಂದರೆ ಈಗಲೇ ಬಳಸ್ಕೊಳ್ತಾ ಇರೋದ್ರಿಂದ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಕಿ ಚೆನ್ನಾಗಿ ಕಲಸೋಣ. ಈಗ
ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಡೈಜೆಷನ್ ಆಗುತ್ತೆ, ಅಷ್ಟೇ ಅಲ್ಲ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇದರಲ್ಲಿ. ನೋಡಿ ಇಷ್ಟು ಕಲಸಿದ್ರೆ ಆಯಿತು. ಈಗ ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೋಡಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಇದಕ್ಕೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬೋದು, ಆದರೆ ನಾನಿವತ್ತು ಏನೂ ಹಾಕಿಲ್ಲ. ನೋಡಿ ಕೋಸಂಬರಿ ಕೂಡ ರೆಡಿ ಆಯಿತು. ಒಗ್ಗರಣೆನೆಲ್ಲ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಅದನ್ನು. ನೋಡಿ ನಮ್ಮ ರೈಸ್ ಕೂಡ ರೆಡಿಯಾಗಿದೆ, ಬಿಸಿ ಬಿಸಿ ಊಟ ರೆಡಿ ಇದೆ. ಎಲ್ಲರನ್ನೂ ಕೂಗಬೇಕು ಇವಾಗ. ನನ್ನ ಮಗಳು ಮಲಗಿದ್ದಾಳೆ, ಅವಳಿಗೆ ರಜಾ ಇತ್ತು ಸ್ವಲ್ಪ ಮಧ್ಯಾಹ್ನವರೆಗೂ. ಮಧ್ಯಾಹ್ನ ಮೇಲೆ ಹೋಗ್ತಾಳೆ ಊಟ ಮಾಡಿಕೊಂಡು. ನೋಡಿದ್ರಲ್ಲ ಇವತ್ತಿನ ನನ್ನ ಮಧ್ಯಾಹ್ನದ ಲಾಗ್ ಯಾವ ರೀತಿ ಇತ್ತು ಅಂತೇಳಿ. ನನ್ನ ಕೆಲಸಗಳು ಅನ್ನ ಸಾಂಬಾರು ಮಾಡೋದಿತ್ತು, ಅಡುಗೆ ಮಾಡೋದೇ ಮಧ್ಯಾಹ್ನದತ್ತು ದೊಡ್ಡದೊಂದು ಕೆಲಸ ಅಂತ. ಯಾಕೆಂದರೆ ಅದು ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ, ಎಲ್ರಿಗೂ ಊಟ ಕೊಡಲೇಬೇಕಲ್ಲ. ಇವತ್ತು ನಾನು ಬಳಸಿರುವಂತಹ ಸೊಪ್ಪು ಪಾಲಕ್ ಮತ್ತು ಮೆಂತ್ಯವನ್ನು ಬಳಸಿದ್ದೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ರಕ್ತ ಹೆಚ್ಚಾಗುತ್ತೆ, ಹೃದಯಕ್ಕೆ ಒಳ್ಳೆಯದು, ವಿಟಮಿನ್ ಎ ಎಲ್ಲ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಕೋಸಂಬರಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಕೋಸಂಬರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಒಳ್ಳೆಯದು ಕೋಸಂಬರಿ. ಸೌತೆಕಾಯಿ ಇರ್ಬೋದು, ಹೆಸರುಬೇಳೆ ಇರ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಕೂಡ ಆಗ್ಬೋದು ಇದರಲ್ಲಿ. ಈ ರೀತಿಯ ಒಂದು ಕೋಸಂಬರಿಯನ್ನು ತಿನ್ನೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಒಂದು 2 ಸ್ಪೂನಷ್ಟು ಇಟ್ಕೊಂಡ್ರೆ ಸಾಕು ನಮಗೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.